ನಮಸ್ಕಾರ. ಓಂ ಬ್ರಹ್ಮದೇವಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ತಪೈತಾಂ ಕಲ್ಪವೃಕ್ಷ ನಮತಾಂ ಕಾಮಧೇನು ಶ್ರೀಮನ್ನಾರಾಯಣ ಮಹಾಲಕ್ಷ್ಮೀದೇ ನಮಸ್ತುತೆ. ಅರಿವು ಶರಣದೆ, ಗುರುಗೂ ಶರಣದೆ, ವಾಗ್ದೇವಿ ಸರಸ್ವತಿ ಕೂಡ ಶರಣದೆ. ನಂಬರ್ ಅಂದರೆ ನಾನು ಅಂದರೆ ನಂಬರ್ಸ್. ಹೇಳ್ತೇನಂತ ಆಗುತ್ತೆ ಅಂತ ಹೇಳ್ತೀನಿ ಅಭಿಮಾನಿ. ವೃಶ್ಚಿಕ ರಾಶಿಯವರಿಗೆ ಒಂದು ಭಾಳ ವಿಶೇಷ, ಸುಖ ಸ್ಥಾನದಲ್ಲಿ ರಾಹು ಗ್ರಹ ಇದ್ದಾನೆ. ಖಂಡಿತ ಅಲ್ಲೂ ಕೂಡ ನಿಮಗೆ ತುಂಬ ನೆಮ್ಮದಿ ಇರಲ್ಲ 100%. ಅದೇ ಥರ ಶನಿ ಪಂಚಮ ಸ್ಥಾನದಲ್ಲಿದ್ದಾನೆ. 5ನೇ ಮನೇಲಿ ಶನಿ ಇದ್ದರೆ ನಿಮ್ಮ ಮಕ್ಕಳಿಗೆ ಆಕ್ಸಿಡೆಂಟು, ಅಪಘಾತಗಳು, ತೊಂದರೆಗಳು, ಮರಣಗಳು, ದುಃಖಗಳು, ಅನಾಹುತಗಳು. 5ನೇ ಮನೆ ಶನಿ ಕುಟುಂಬ ಸ್ಥಾನ ನೋಡ್ತಾನೆ. ನಿಮ್ಮ ಕುಟುಂಬದಲ್ಲಿ ಹಾಳಾಗೋಗೋದು, ಬೆಂಕಿ ಬೀಳೋದು, ಅನಾಹುತ ಆಗೋದು, ಒಂದಲ್ಲ ಒಂದು ಸಮಸ್ಯೆ ಬರೋದು, ಮತ್ತು ತಲೆನೋವುನಾಗುತ್ತಾ ಹೋಗುತ್ತೆ. ಇಲ್ಲೇನಾಗುತ್ತೆ, ಬುಧಗ್ರಹ ನಿಮ್ಮ ಜಾಗದಲ್ಲಿ ಬಲವಾಗಿ ಅಷ್ಟಮದಲ್ಲಿದ್ದಾನೆ. ಯಾರೆಲ್ಲ ಈ ವೃಶ್ಚಿಕ ರಾಶಿಯಲ್ಲಿ ಭಾಳ ವಿಶೇಷವಾಗಿ ಈ ತಿಂಗಳು 7ನೇ ತಿಂಗಳಲ್ಲಿ ಜ್ಯೇಷ್ಠ ನಕ್ಷತ್ರದಲ್ಲಿ ಹುಟ್ಟಿರ್ತಾರೆ. ನಿಮ್ಗೆ ಅಷ್ಟಮದ ಶನಿ ಇದ್ದಾಗ ಸಾವು, ನೋವು, ದುರ್ಘಟನೆ, ಸಂಕಟ, ಮರಣವನ್ನು ಹೊಂದೋದು, ಮತ್ತು ಕೆಟ್ಟದಾಗಿ ಮಾತಾಡೋದು, ಇದೆಲ್ಲವೂ ಕೂಡ ನಿಮ್ಮ ಬಾಯಲ್ಲಿ ಇರ್ತವೆ 100%. ಅದಕ್ಕೆಲ್ಲ ನೀವೇ ಭಗವಂತ ನಿಮ್ಮ ಕರ್ಮಗಳನ್ನ ನೀವು ಅನುಭವಿಸ್ತೀರ ಅಂತ ಹೇಳುತ್ತೆ. ಯಾಕಂದರೆ ಭಗವಂತ ಯಾರನ್ನು ಬಿಡಲ್ಲ. ಬುಧಗ್ರಹ 8ನೇ ಮಲ್ಲಿದ್ದಾಗ ತುಂಬ ನೋವನ್ನು ಅನುಭವಿಸ್ಬೇಕಾಗತ್ತೆ. ಯಾಕಂದರೆ ಹೇಳಿ ಕೇಳಿ ಬುಧಗ್ರಹ ತುಂಬ ತೊಂದರೆ ಕೊಡ್ತಾನೆ. ಯಾಕಂದರೆ ವೃಶ್ಚಿಕ ರಾಶಿ, ಯಾಕಂದರೆ ಬುಧ ಅಷ್ಟಮದ ಅಧಿಪತಿ ಆಗಿರ್ತಾನೆ. ಕಾಯಿಲೆಗಳು, ರೋಗಗಳು, ಮತ್ತೊಂದು ಇದೆಲ್ಲ ತುಂಬ ಜಾಸ್ತಿ ಆಗ್ಬೋದು. ಭಾಳ ವಿಶೇಷವಾಗಿ ಇಂಥ ಒಂದು ಟೈಮಲ್ಲಿ BP, ಲೋ ಶುಗರ್, ಸ್ಟ್ರೋಕು ಈ ಥರದ್ದೆಲ್ಲ ಕಂಡು ಬರ್ತವೆ ಬುಧ ಅಷ್ಟಮದಲ್ಲಿ 1ನೇ ಮೇಲೆ ಬಲವಾಗಿದ್ದಾಗ. ಮತ್ತು ಭಾಳ ವಿಶೇಷವಾಗಿ ಗುರು ಭಾಳ ಮಿರಾಕಲ್ ಏನಾಗುತ್ತೆ, ಗುರು ಭಾಗ್ಯದಲ್ಲಿದ್ದಾನೆ 100%. ಒಳ್ಳೆಯದು. ಗುರುಬಲ ಬಂದರೂ ಕೂಡ ಬುಧಗ್ರಹ, ಶನಿ ಗ್ರಹ ಎಲ್ಲ ಕೆಟ್ಟಿದ್ದಾನೆ. ಗುರು ಭಾಳ ಮಿರಾಕಲ್ ಸಕ್ಸಸ್ಸನ್ನು ಕೊಡ್ತಾ ಹೋಗ್ತಾನೆ. ಅದ್ಭುತವಾದ ವೈಬ್ರೇಷನ್. ಯಾರಿಗೆಲ್ಲ ಗುರು ದಶೆ, ಗುರು ಭುಕ್ತಿ ನಡೀತಿರೋದು ಅದು ತುಂಬ ಚೆನ್ನಾಗಿರ್ತಾನೆ. ಶುಕ್ರ ದಶೆ ನಡೀತಿರೋದು ತುಂಬ ಚೆನ್ನಾಗಿರ್ತಾನೆ. ಕೇತು ಗ್ರಹ 10ನೇ ಮೇಲಿದ್ದಾನೆ. ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಯಾಕಂದರೆ ಇಲ್ಲೇನಾಗುತ್ತೆ, ಭಾಳ ವಿಶೇಷವಾಗಿ ಬುಧಗ್ರಹ ತುಂಬ ಒಳ್ಳೇದು ಮಾಡ್ಬೇಕಂದ್ರೆ ನೀವು ಮಧುರೆ ಮೀನಾಕ್ಷಿ, ತಿರುಪತಿ ದರ್ಶನ ಮಾಡಬೇಕು. ಸಿಕ್ಕಾಪಟ್ಟೆ ಒಳ್ಳೇದಾಗುತ್ತೆ. ಅದ್ಭುತವಾದ ಸಕಲ ಸಂಪತ್ತು ಐಶ್ವರ್ಯನ ಕೊಟ್ಟು ಕಾಪಾಡಬೇಕಂದ್ರೆ ನೀವು ಬುಧಗ್ರಹನ ಆರಾಧನೆ ಮಾಡಿ. ಮತ್ತು ವೃಶ್ಚಿಕ ರಾಶಿಯವರಿಗೆ ಸಮಸ್ಯೆಗಳು ತಪ್ಪಿದ್ದಲ್ಲ. ಯಾಕಂದರೆ ಗುರುಬಲದಿಂದ ಏನೂ ಆಗಲ್ಲ 100%. ಶನಿ ಸ್ಟ್ರಾಂಗ್ ಆಗಿಲ್ಲ. ಯಾಕಂದರೆ ಶನಿ ನಿಮಗೆ ಹೆಚ್ಚು ಕಮ್ಮಿ ಇನ್ನು 3 ವರ್ಷ ಕಾಲ ಅವನು 5ನೇ ಮನೆ 6ನೇ ಮನೆ ದಾಟ್ತಾನೆ. ಇದು ತುಂಬ ಗಂಡಾಂತರಗಳನ್ನ ಕೊಡ್ತಾ ಹೋಗುತ್ತೆ. ಆ ಥರ ಬುಧ ಪರವಾಗಿಲ್ಲ, ಬುಧ ಚೆನ್ನಾಗಿದ್ದಾನೆ 100%. ಶನಿನೇ ಜಾಗದಲ್ಲಿ ನಿರ್ಣಯ ಮಾಡೋದು. ಹಾಗಾಗಿನೇ ನಿಮ್ಮ ಮಕ್ಕಳಿಗೆ ತುಂಬ ತೊಂದರೆಯನ್ನು ಕೊಡುತ್ತೆ 100%. ವೃಶ್ಚಿಕ ರಾಶಿಯವರಿಗೆ ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡ್ಬೇಕಾಗುತ್ತೆ. ಮತ್ತು ಕುಜಗ್ರಹನೂ ಅಷ್ಟೇ, ತುಲಾ ರಾಶಿಗೆ ಬಂದಾಗ ನಿಮಗೂ ಕೂಡ ಆರೋಗ್ಯ ಸಮಸ್ಯೆಗಳು ಬರ್ಬೋದು. ವೃಶ್ಚಿಕ ರಾಶಿಯವರಿಗೆ ಟೈಮ್ ಸೂಪರ್ ಟೈಮು. ಆದರೆ ಈ ದೋಷಗಳೆಲ್ಲ ಇದ್ದಾವೆ. ನೀವು ಅತಿ ಹೆಚ್ಚು ನವಗ್ರಹಗಳನ್ನ ಆರಾಧಿಸಿದಾಗ, ನವಗ್ರಹಗಳ ಪೂಜೆ ಮಾಡಿದಾಗ ಒಂದಲ್ಲ ಒಂದು ಸಮಸ್ಯೆಗಳು ಬರ್ತವೆ. ಹಾಗಾಗಿ ನವಗ್ರಹನ ನೀವು ಆರಾಧಿಸಿದಾಗ ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟನ್ನು ಕಾಣ್ತೀರ. ನವಗ್ರಹಗಳನ್ನ ಎಷ್ಟು ಪೂಜಿಸ್ತೀರೋ ಅಷ್ಟು ನಿಮ್ಮ ಲೈಫಲ್ಲಿ ಒಳ್ಳೆಯದಾಗುತ್ತೆ. ನವಗ್ರಹಗಳನ್ನ ನೀವು ಇಷ್ಟಪಟ್ಟು ಆರಾಧಿಸಿದಾಗಲೇ ನಿಮ್ಮ ಪಾಸಿಟಿವ್ ಮೇಲೆ ಪಾಸಿಟಿವ್ನ ಕಾಣುತ್ತೆ. ಯಾಕಂದರೆ ನವಗ್ರಹಗಳು ನೀವು ಎಷ್ಟು ಪೂಜಿಸೋದು ನಿಮ್ಮ ಪುಣ್ಯನೋ ಅಷ್ಟೇ ಲಾಭವನ್ನು ನವಗ್ರಹಗಳು ನಿಮಗೆ ಕೊಡ್ತಾ ಹೋಗುತ್ತೆ. ಯಾಕಂದರೆ ಎಲ್ಲ ನಮ್ಮನ್ನು ಹಾಳು ಮಾಡೋದೆಲ್ಲ ನವಗ್ರಹಗಳೇ ಆಗಿದ್ದಾವೆ. ವೃಶ್ಚಿಕ ರಾಶಿಯವರು ತುಂಬ ಲ್ಯಾಂಡ್ ವಿಚಾರದಲ್ಲಿ, ಬಾಡಿಗೆ ವಿಚಾರ, ಲ್ಯಾಂಡ್ ವಿಚಾರ ಮತ್ತು ಬಡ್ಡಿ ವಿಚಾರದಲ್ಲಿ ತುಂಬ ಕೇರ್ಫುಲ್ ಆಗೋದಕ್ಕೆ. ಶನಿ ಕುಟುಂಬ ಸ್ಥಾನ ನೋಡಿದರೆ ಮನೆಯನ್ನು ಖಾಲಿ ಮಾಡಿಸ್ಬಿಡ್ತಾನೆ. ಕುಟುಂಬ ಸ್ಥಾನವನ್ನು ಶನಿ ನೋಡಬಾರ್ದು. ಪಂಚಮ ಶನಿ ಯಾರ ಜಾಗದಲ್ಲಿ ಇರುತ್ತೋ ಅವರಿಗೆ ಗಂಡ ಹೆಂಡತಿ ಜಗಳ, ಡೈವರ್ಸು, ಮತ್ತೊಂದೆಲ್ಲ ಇರುತ್ತೆ. ಲಗ್ನದಲ್ಲಿರಲಿ, ಗೋಚಾರ ಫಲಗಳಿರಲಿ, ಇದೆಲ್ಲ ತುಂಬ ನಡೀತಾ ಹೋಗುತ್ತೆ. ಅದೇ ರೀತಿಯಲ್ಲಿ ಸಾಕಷ್ಟು ದುಃಖಗಳು, ನೋವುಗಳು ತುಂಬ ಕಾಡಿದ್ರು ಕೂಡ ನೀವು ಗುರು ಒಬ್ಬನ ಮರೆ ಹೋದ್ರೆ ಸಾಲದು, ಮುರುಗನ ಮರೆ ಹೋಗ್ಬೇಕು. ಪಳನಿಗೆ ಅತಿ ಹೆಚ್ಚು ದರ್ಶನ ಮಾಡಿ, ಪಳನಿನ ಆರಾಧನೆ ಮಾಡಿ, ಪಳನಿಗೆ ಇಷ್ಟಪಟ್ಟು ಹೋಗಿ ನಿಮ್ಮ ಲೈಫಲ್ಲಿ ತುಂಬ ಬದಲಾವಣೆಯನ್ನು ನೋಡ್ತೀರ. ಪಳನಿ ಅತಿ ಹೆಚ್ಚು ಮುರುಗನ ಆರಾಧನೆ ಮಾಡೋದು. ಮತ್ತು ನಿಮ್ಮ ಲೈಫಲ್ಲಿ ನಿಮ್ಗೆ ವೃಶ್ಚಿಕ ರಾಶಿಗೆ ಪ್ರಾಪರ್ಟಿ ಎಷ್ಟು ಲಾಭ ತಂದುಕೊಡುತ್ತೋ ಪ್ರಾಪರ್ಟಿ ಅಷ್ಟೇ ದುಃಖವನ್ನು ತಂದುಕೊಡುತ್ತೆ. ಯಾಕಂದರೆ 6ನೇ ಭಾವದ ಅಧಿಪತಿ ಅವನೇ ಆಗಿರೋದ್ರಿಂದ ನಿಮಗೆ ಪ್ರಾಪರ್ಟಿಯಿಂದೆಲ್ಲ ತಲೆನೋವು, ಜಗಳಗಳು, ಮತ್ತೊಂದೆಲ್ಲ ವೃಶ್ಚಿಕ ರಾಶಿಗೆ ಬರೋದೇ ಅಲ್ಲಿ. ಹಾಗಾಗಿ ವೃಶ್ಚಿಕ ರಾಶಿಯರು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿಲ್ಲ, ಎರಡು ಥರನೂ ಇದೆ. ಚೆನ್ನಾಗಿಲ್ಲ, ಎರಡು ಭಾಗ ಹೋಗಿದೆ. ಅದನ್ನು ಅತಿ ಹೆಚ್ಚು ನೀವು ಜೋಪಾನಾಗಿ ನೋಡ್ಕೊಳ್ಳಿ. ತುಂಬ ಪ್ರಾಬ್ಲಮಿಂದ ಕ್ಲಿಯರ್ ಮಾಡ್ಕೊಳ್ಳಿ ಅಂತ ವೃಶ್ಚಿಕ ರಾಶಿಯವರು ಎಷ್ಟು ಆರಾಧನೆ ಮಾಡಿದ್ರು ಕೂಡ ಸಾಲದು. ಮುರುಗನ ಆರಾಧನೆ ಮಾಡಿ ತುಂಬ ಬೆನಿಫಿಟನ್ನು ಕಾಣ್ತೀರ. ಅದ್ಭುತವಾದ ಒಂದು ಸಕಲ ಸಂಪತ್ತು ಐಶ್ವರ್ಯವನ್ನು ಕೊಟ್ಟು ವೃಶ್ಚಿಕ ರಾಶಿಯವರಿಗೆ ಸಖತ್ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ. ಯಾಕೆಲ್ಲ ಇಷ್ಟು ವೃಶ್ಚಿಕ ರಾಶಿಯವರಿಗೆ ತೊಂದರೆ ಕೊಡುತ್ತೆ ಅನ್ನೋ ಗ್ರಹಗಳು ಗೊತ್ತಿಲ್ಲ 100%. ಶನಿ 5ನೇ ಮೇಲಿದ್ರೆ ಕರ್ಮವನ್ನು ಯಾರನ್ನೂ ಬಿಡಲ್ಲ. ಕರ್ಮವನ್ನು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ತಿನ್ನಲ್ಲ ಶನೇಶ್ವರನ ಅತಿ ಹೆಚ್ಚು ಆರಾಧಿಸುವಷ್ಟು ನಿಮ್ಮ ಲೈಫಲ್ಲಿ ತುಂಬ ಬೆನಿಫಿಟ್ ಮೇಲೆ ಬೆನಿಫಿಟ್ ಕಾಣ್ತೀರ.
ತುಂಬ ಲಾಭದ ಒಂದು ವಾತಾವರಣವನ್ನು ಕಂಡು ಬರುತ್ತೆ. ಲಾಭವನ್ನು ಕರೆಕ್ಟಾಗಿ ಮಾಡಿದಾಗ ತುಂಬ ರಿಸಲ್ಟ್ ಬರುತ್ತೆ. ವೃಶ್ಚಿಕ ರಾಶಿಯವರಿಗೆ ದೇವರು ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ, ಒಳ್ಳೆಯದಾಗಲಿ. ಈ ವಾಸ್ತು ಕೆಟ್ಟು ನಿಮ್ಮ ಮನೆಯಲ್ಲಿದ್ದರೆ ನಿಮಗೆ ಫೈನಾನ್ಸ್ ಡೆವಲಪ್ಮೆಂಟ್, ಆರೋಗ್ಯ, ಹೆಲ್ತ್ ಪ್ರಾಬ್ಲಮ್ ಮತ್ತು 100% ಇದರಿಂದ ಫೈನಾನ್ಸ್ ಡೆವಲಪ್ಮೆಂಟ್, ಕೆಲಸ ಕಾರ್ಯ ಸಿಗ್ತಾ ಇಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲ. ಇದನ್ನೆಲ್ಲವೂ ಕೂಡ 100 ಸ್ಟೋನ್ ನಿಮಗೆ ರಿಸಲ್ಟ್ ಕೊಡ್ತಾ ಹೋಗುತ್ತೆ. ಒಂದೊಂದು ಸ್ಟೋನನ್ನು ರಿಸಲ್ಟ್ ಕೊಡುತ್ತೆ. ಎಲ್ಲವೂ ಕೂಡ ವಾಸ್ತು ಮೇಲೆ ಮಾಡಿರೋದು 100%. ಇದನ್ನು ಫಸ್ಟ್ ನಾನೇ ಮಾಡಿದ್ದು 100%. ಈ ಫಸ್ಟ್ ಮಾಡಿರೋದ್ರಿಂದಲೇ ಸಾಕಷ್ಟು ಫಸ್ಟು ಮಾಡಿ ನಾನೇ ಆರ್ಡ್ರ್ ಕೊಟ್ಟು ಇದನ್ನೆಲ್ಲ ಕಟ್ ಮಾಡಿಸಿ ಬಾಕ್ಸ್ ಮಾಡಿಸಿ ಇದನ್ನೆಲ್ಲನೂ ಕ್ಲೀನಾಗಿ ಮಾಡಿಸಿದ್ದೀನಿ 100%. ಆದರೆ ನಾನು ಲೇಟಾಗಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದೀನಿ. 100% ನನಗೆ ಬೇರೆ ಇದ್ದೇ ಇರುತ್ತೆ, ತಲೆಯಲ್ಲಿ ಐಡಿಯಾ ಹೊಡ್ತಾ ಇರುತ್ತೆ. ಇವತ್ತು ಯಾಕೆಂದರೆ ಇದು ನಮ್ಮಲ್ಲೇ ಸಿಗುತ್ತೆ. ನೀವು ಆನ್ಲೈನಲ್ಲಿ ಕೂಡ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಸಿಕ್ಕಾಪಟ್ಟೆ ಎನರ್ಜಿನ ಪಡ್ಕೋಬೋದು. ನಿಮ್ಮ ಮನೆಯಲ್ಲಿ ಎಲ್ಲಿ ಶಾಕಿಂಗ್ ಆಗ್ತಾಯಿತ್ತೋ, ಎಲ್ಲಿ ನೆಗೆಟಿವ್ ಇದೆಯೋ ಅಲ್ಲೆಲ್ಲ ರಿಮೂವ್ ಮಾಡುತ್ತೆ. ಎಲ್ಲಿ ನಿಮ್ಮ ಮನೇಲಿ ಗಂಡ ಹೆಂಡತಿ ಜಗಳ, ಮಕ್ಕಳು ಪ್ರಾಬ್ಲಮ್ ಇದೆಯೋ ಅದು 100% ಬಗೆಹರಿಸುತ್ತೆ. ಈ ಸ್ಟೋನಲ್ಲಿ ಫೈನಾನ್ಸ್ ಡೆವಲಪ್ಮೆಂಟು, ನೆಮ್ಮದಿ, ಸಂತೋಷಗಳಿರುತ್ತೆ. ಇದನ್ನು ತರಿಸ್ಕೊಳ್ಳಿ, ಸಖತ್ ಪಾಸಿಟಿವ್ ಬಡಿ ನಿಮ್ಮ ಮನೇಲಿ ಇಟ್ಟು ನೋಡಿ, ಅದೃಷ್ಟ ಪಡ್ಕೊಳ್ಳಿ. ತುಂಬ ಇಂಪ್ರೂವ್ಮೆಂಟ್ ಆಗುತ್ತೆ. ಏನೇನೋ ಇಟ್ಟಿರ್ತೀರ, ಈ ಒರಿಜಿನಲ್ ಸ್ಟೋನ್ ಇಡಿ, ಸಿಕ್ಕಾಬಟ್ಟೆ ಲಕ್ ಬರುತ್ತೆ. ವಾಸ್ತು ಕಿಟ್ಟನ್ನು ಮಿಸ್ ಮಾಡಬೇಡಿ. ನಮ್ಮಲ್ಲಿ ತರಿಸ್ಕೊಳ್ಳಿ, ನಿಮ್ಮಲ್ಲಿ ಇಡಿ, ನಿಮ್ಮ ಲಕ್ಕನ್ನ ಎಂಜಾಯ್ ಮಾಡಿ. ಒಳ್ಳೆದಾಗಲಿ ಎಲ್ಲರಿಗೂ. ಇಷ್ಟ ತನಕ ನನ್ನ ಕಾರ್ಯಕ್ರಮ ನೋಡೋದು, ನನ್ನ ಬ್ರಹ್ಮ ನನ್ನ ಭದ್ರಕಳಿ 9 ಕೂಡ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ನೋಡಿದವ್ರ ಮನೆ ಉದ್ಧಾರ ಮಾಡಲಿ ಅಂತ ಹೇಳ್ತಾ ಕೈ ಮುಗಿತೀನಿ. ಧನ್ಯವಾದಗಳು ಎಲ್ಲರಿಗೂ.